ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅಂದ್ಬಿಟ್ಟು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ವಿ. ಆಗಸ್ಟ್ 11ನೇ ತಾರೀಕು ಬೆಂಗಳೂರಲ್ಲಿ ಒಂದು ನೇಮಕಾತಿ ತಿಥಿಯಾಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ. ಮತ್ತೆ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಮತ್ತೆ ಒಂದು ವಿಜಯಪುರದಲ್ಲಿ 10ರಿಂದ 15 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಸರ್ಕಾರದಲ್ಲಿರುವ ಪ್ರತಿ ಒಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು. ಸರ್ಕಾರ ಏನೋ ಕೆಲವೊಂದಷ್ಟೇ ಚೇಂಜಸ್ ಮಾಡ್ತಾ ಇದೆ. ಈ ಒಂದು ಪ್ರತಿಯೊಂದು ಇಲಾಖೆಯಿಂದನೂ ನಾವು ನೇಮಕಾತಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಏನಂದ್ರೆ ಪರ್ಮಿಷನ್ಸ್ ನಿರಾಕರಿಸಿದ್ರು. ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಏನಂತ ಹೇಳಿದ್ರು ಅಂದ್ರೆ ಯಾವುದೇ ರೀತಿ ಅವರು ನಮಗೆ ಸ್ಪಂದಿಸಿಲ್ಲ, ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಈ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ಹೇಳಿ. ಆದ್ರೆ ಸರ್ಕಾರದ ಒತ್ತಡದಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ಪರ್ಮಿಷನ್ಸ್ ಡಿನೇ ಆಗಿರ್ಬೋದು, ನಿರಾಕರಿಸಿದರೆ. ಇದ್ರ ಜೊತೆಲಿ ಆದ್ರೂ ಕೂಡ ಸಂಘಟನೆಗಳು ವಿದ್ಯಾರ್ಥಿಗಳು ಇವತ್ತು ಡಿಸೆಂಬರ್ 1ನೇ ತಾರೀಕು ಹೋರಾಟ ಮಾಡ್ಬೇಕಾದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿ ಮತ್ತೆ ಸಂಘಟನಾಕಾರರನ್ನ ಅರೆಸ್ಟ್ ಮಾಡಿ ಇವತ್ತು ಏನು ಒಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರೋಂತ ಒಂದು ಸ್ಥಿತಿ ನಾವು ನೋಡಿರ್ಬೋದು. ಆದ್ರೆ ನಾನು ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ಗೆ ಮನವಿ ಮಾಡ್ಕೊಂತೀನಿ, ಈ ಒಂದು ಸರ್ಕಾರದ ಒತ್ತಡದಿಂದ ವಿದ್ಯಾರ್ಥಿಗಳ ಮೇಲೆ FIR ಹಾಕಿದ್ರೆ ಖಂಡಿತ ನಾವಂತೂ ಸುಮ್ಮನೆ ಇರಲ್ಲ, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ನೀವು FIR ಹಾಕ್ಲೇಬೇಕು ಅಂತಂದ್ರೆ ನಮ್ಮ ಮೇಲೆ ಹಾಕಿ. ಯಾವುದೇ ಕಾರಣ ವಿದ್ಯಾರ್ಥಿಗಳ ಮೇಲೆ FIR ಆಗ್ಬಾರ್ದು. ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಗಳ ಕಷ್ಟ ಸುಖ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ. ಯಾವ ರೀತಿ ನೀವು ಓದ್ಬೇಕಾಗಿರೋಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಹೇಳಿ ಇವತ್ತು ನೀವು UPSC ಎಕ್ಸಾಮ್ ಪಾಸ್ ಮಾಡಿ ಒಂದು SP ಆಗಿ ಕಮಿಷನರ್ ಆಗಿರೋಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ ಕಷ್ಟ ಸುಖಗಳು. ನಾವು ಹೋರಾಟ ಮಾಡ್ಬೇಕಾದ್ರೆ ಪ್ರತಿ ಸತಿ ನೀವು ಸ್ಪಂದಿಸಿ ಎಲ್ಲಾ ಹೋರಾಟಕ್ಕೂ ಸಹಕರಿಸಿದಿರಾ. ಅದೇ ರೀತಿ ಇವತ್ತು ಪರ್ಮಿಷನ್ಸ್ ಇಲ್ಲ ಅಂತ ಹೇಳಿ ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿರೋಂಥದ್ದು. ಬಟ್ ಆದ್ರೆ ಸರ್ಕಾರದ ಒತ್ತಡದಿಂದ ಆದ್ರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಮೇಲೆ FIR ಆಗ್ಬಾರ್ದು. FIR ಆದ್ರೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಈ ಏನು ನಾವು ಚಳಿಗಾಲ ಅಧಿವೇಶನದಲ್ಲಿ ನಾವು ಪರ್ಮಿಷನ್ ತಗೊಂಡು ಅಲ್ಲೂ ಕೂಡ ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇವತ್ತಿನ ಹೋರಾಟಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳಿರ್ಬೋದು, ಸಂಘಟನೆಗಾರರಿರ್ಬೋದು, ಯಾರ ಮೇಲೆ FIR ಆಗ್ಬಾರ್ದು. ಮತ್ತೆ ಈ ಒಂದು ಸರ್ಕಾರದ ವೈಫಲ್ಯದಿಂದ ಸರ್ಕಾರ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿ ಟೈಮ್ ಟು ಟೈಮ್ ನೀವು ನೇಮಕಾತಿ ಮತ್ತೆ ವಯೋಮಿತಿ ಜಾಸ್ತಿ ಮಾಡಿದ್ದೀರಾ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ರೋಡ್ ಬಂದು ಹೋರಾಟ ಮಾಡೋಂಥ ಸನ್ನಿವೇಶ ಬರ್ತಿರ್ಲಿಲ್ಲ. ಮತ್ತೆ ಈ ಒಂದು ಹೋರಾಟದಲ್ಲಿ ಯಾರು ಸರ್ಕಾರನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿಗೆ ತಗೊಂಬಂದಿರೋದು ಸರ್ಕಾರ. ಯಾಕೆಂದ್ರೆ ಯಾವುದೇ ಒಂದು ಇಲಾಖೆಯಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಒಂದು ನೋಟಿಫಿಕೇಶನ್ಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಬಂದು 2.5 ವರ್ಷ ಆಯ್ತು, ಯಾವುದೇ ನೇಮಕಾತಿ ಫಿಲ್ ಆಗಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಯಾಕೆಂದ್ರೆ ಇದನ್ನ ಖಂಡನೀಯ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ನೀವು ಅರೆಸ್ಟ್ ಮಾಡಿರ್ಬೋದು, ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ನೀವು ಎಷ್ಟು ಲಕ್ಷ ಜನ ನಾವು ಸೇರಿ ಹೋರಾಟ ಮಾಡ್ತೀವಿ. ನೀವು ಲಕ್ಷ ಜನದ ಮೇಲೆ ಹೋರಾಟ ಮಾಡಿದ್ವಿ FIR ಮಾಡಿ ಹಾಕಕ್ಕಾಗಲ್ಲ. ನಾವು ಬೇಕಾದ್ರೆ ಜೈಲ್ ಬೋರ್ ಚಳುವಳಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ಮಾತ್ರ ನಿಲ್ಲಲ್ಲ. ಆದ್ರೆ ಸರ್ಕಾರ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಬೇಡಿಕೆ ಇದೆ, ಅದು ನ್ಯಾಯಯುತ ಬೇಡಿಕೆ ಇದೆ, ಅದಷ್ಟಕ್ಕೂ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ. ಈ ಒಂದು ಪ್ರತಿಯೊಂದು ಇಲಾಖೆಯಿಂದನೂ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಜಾಸ್ತಿ ಮಾಡಬೇಕು. ಆದ್ರೆ ಇವತ್ತೇನು ಅರೆಸ್ಟ್ ಆಗಿದ್ದಾರೆ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ವಿದ್ಯಾರ್ಥಿಗಳನ್ನ ಈ ಕೂಡಲೇ ನೀವು ಬಿಡ್ಬೇಕಂತ ಹೇಳಿ ಮನವಿ ಮಾಡ್ಕೊಂತೀನಿ. ಇಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿಗೆ ಈ ಒಂದು ವಿದ್ಯಾರ್ಥಿಗಳೇನು ಅರೆಸ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಭಯ ಬೀಳಂತ ಅವಶ್ಯಕತೆ ಇಲ್ಲ. ನಿಮ್ ಪರವಾಗಿ ಕರ್ನಾಟಕದಲ್ಲಿ ಇರೋ ಎಲ್ಲ ವಿದ್ಯಾರ್ಥಿಗಳು ನಿಮ್ ಜೊತೆಲಿ ಇದೀವಿ. ಯಾವುದೇ ಕಾರಣಕ್ಕೂ ನಿಮ್ ಮೇಲೆ FIR ಆಗ್ಬಾರ್ದು. FIR ಆಗದೆ ಇರೋ ರೀತಿ ಸರ್ಕಾರ ಆಗಿರ್ಬೋದು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಎಚ್ಚೆತ್ಕೊಂಡು ಈ ಕೂಡಲೇ ನೀವು ಅವ್ರನ್ನ ಬಿಡ್ಬೇಕಂತ ಹೇಳಿ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು, ನಮಸ್ಕಾರ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಬೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.